ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಲ್ಲ, ಕಡಗಣನೆ ಅನ್ನೋದಕ್ಕಿಂತ ಅವರಿಗೆ 2.5 ವರ್ಷ ಒಂದು ಟೈಮ್ ಲಿಮಿಟ್ ಕೊಟ್ಟಿದ್ರು. ಅದಾದ್ಮೇಲೆ 6 ತಿಂಗಳ ಗ್ರೇಸ್ ಪೀರಿಯಡ್ ಕೊಟ್ಟರು ಮತ್ತು ಅವ್ರನ್ನ ಅಷ್ಟೇ ಗೌರವಯುತವಾಗಿ ಕರೆಸಿ ರಾಜೀನಾಮೆ ಕೊಡಿ ಅಂದಾಗ, ನೀವು ತೀರ್ಮಾನ ತಗೊಳ್ಳಿ ಅಂತ ಅಂದಾಗ ಅವ್ರು ತೀರ್ಮಾನ ತೆಗೆದುಕೊಂಡ್ರು. ಗೌರವಯುತವಾಗಿ ನಡೆಸ್ಕೊಂಡಿದ್ದಾರೆ. ತೀರಾ ನೀವೇನು ವೀರೇಂದ್ರ ಪಾಟೀಲ್ ಏನು ಹೇಳ್ತಾ ಇದ್ದೀರಿ ಅಷ್ಟು ಕೆಟ್ಟದಾಗೇನು ರಾಹುಲ್ ಗಾಂಧಿ ಅವ್ರು ನಡೆಸ್ಕೊಂಡಿಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಇರುವವರೆಗೂ ಕೂಡ ಸಿದ್ದರಾಮಯ್ಯನವರ ಮಾತಿಗೆ ಜೈಕಾರ ಹಾಕಿದ್ರೆ ಹೊರತು ಅವರ ಮಾತಿಗೆ ಎಂದು ಚಕಾರ ಎತ್ತಲಿಲ್ಲ ಅವರು. ಸೊ ತಮ್ಮ ಪ್ರಕಾರ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದೆ ಅಂತ ತಾವು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಾರ್ಟಿ ಇಡೀ ರಾಷ್ಟ್ರದ ಸಿನಾರಿಯನ್ನ ತೆಗೆದುಕೊಂಡಿರುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಕೊಡಬಾರದು ಅಂತ ನಾನು ಹೇಳುವುದಿಲ್ಲ. ಆದ್ರೆ ಇಡೀ ನೀವು ಬಾಯಿ ಎತ್ತಿದ್ರೆ, ಮಾತೆತ್ತಿದ್ರೆ ಹಿಂದುಳಿದ ದಲಿತ ಅನ್ನುವಂಥದ್ದನ್ನು ಬಳಸ್ತಿದ್ರಿ. ಎಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದೀರಿ? ಈಗ ನಾನೇನ್ ಕೇಳ್ತಾ ಇದ್ದೀನಿ, ಹೌದಪ್ಪ ದಲಿತ ನಾಯಕರೇ, ಖರ್ಗೆ ಅವರು ಇದ್ರಲ್ಲ, ಇವತ್ತು ಪರಮೇಶ್ವರ್ ಅವರು ಇದ್ರಲ್ಲ, ನಾನೇನಂತ ಇದ್ದೀನಿ, ನೀವು ಹಿಂದುಳಿದವರು ದಲಿತರು ಅಂತ ಹೇಳ್ತಿರಲ್ಲ, ಒಂದು ಹೊಸ ಅವಕಾಶವನ್ನ ಕೊಡಬಹುದಿತ್ತಲ್ಲ. ಈಗ ಅಷ್ಟೇ ಅಲ್ಲದೆ ಮಂಜುನಾಥ್ ಅವರು ಕಾಂಗ್ರೆಸ್ ವಕ್ತಾರರು ಜಾಯಿನ್ ಆಗಿದ್ದಾರೆ. ಮಂಜುನಾಥ್ ಅವರೇ, ಇಲ್ಲಿಯವರೆಗೆ ತಾವು ನಾಗರಾಜ್ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಏನ್ ಹೇಳ್ತೀರಿ? ಮೇಡಮ್, ಬಹಳ ಅನುಕಂಪದಲ್ಲಿ ಹಿಂದುಳಿದವರ ಬಗ್ಗೆ, ದಲಿತರ ಬಗ್ಗೆ ಬಿಜೆಪಿ ಅವರು ಮಾತಾಡ್ತಾ ಇದ್ದಾರೆ. ಅವರ ಅನುಕಂಪಕ್ಕೆ ಅವರು ಸಾಕ್ಷಿಯಾಗಿ ಇವತ್ತು ಅವ್ರ ಪಕ್ಷದಲ್ಲಿ ಬಿಜೆಪಿಯ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈಶ್ವರಪ್ಪನವನ್ನ ಯಾವ ರೀತಿಯಲ್ಲಿ ನಡೆಸ್ಕೊಂಡ್ರು? ಅವ್ರಿಗೆ ಏನ್ ಬದ್ಧತೆ ಇದೆ? ಅವ್ರಿಗೆ ಬದ್ಧತೆ ಹಿಂದುಳಿದವ್ರ ಬಗ್ಗೆ ಇದ್ದಿದ್ರೆ ಖಂಡಿತವಾಗ್ಲೂ ಇವತ್ತು ಮೊಸರಲ್ಲಿ ಕಂಡುಲೂಡ್ಸೋ ಕೆಲಸವನ್ನ ಅವ್ರು ಮಾಡ್ತಾ ಇರ್ಲಿಲ್ಲ. ಕಾಂಗ್ರೆಸ್ ಯಾವ ರೀತಿಯಲ್ಲಿ ಶಿಸ್ತಿನಿಂದ ಇಡೀ ಈಗ ಏನು ಸ್ವಾತಂತ್ರ್ಯ ನಂತರ ಬಂದಂತ ಸಂದರ್ಭದಲ್ಲೂ ಕೂಡ ಇಷ್ಟು ಸುಲಲಿತವಾಗಿ, ಇಷ್ಟು ಶಾಂತಿಯಾಗಿ ಒಂದು ರಾಷ್ಟ್ರೀಯ ಪಕ್ಷ ಈ ರೀತಿನಲ್ಲಿ ಅಧಿಕಾರವನ್ನ ಬೇರೆಯವರಿಗೆ ಕೊಟ್ಟಿರ್ತಕ್ಕಂಥದ್ದು ಬಹಳ ವಿರಳ. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ನಾವು ಒಂದು ಹುದ್ದೆ ತಗೋಬೇಕು, ನಾವು ಸಿಎಂ ಆಗ್ಬೇಕು, ನನಗೂ ಪವರ್ ಬರಬೇಕು ಅಂತ ಹೇಳಿ ಎಲ್ಲರಿಗೂ ಬಯಸ ಸಹಜ ಅದು. ಆದ್ರೆ ಇಂಥ ಹುದ್ದೆಯನ್ನ ತಗೊಳ್ಳೋಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕಾನ್ಸ್ಪಿರಸಿ ಇರುತ್ತೆ, ಯಾವ ರೀತಿಯಲ್ಲಿ ಕುತಂತ್ರಗಳಿರುತ್ತೆ, ಅದಕ್ಕೆಲ್ಲದಕ್ಕೂ ಒಂದು ಇತಿಶ್ರೀಯನ್ನ ನಾಡ್ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ಶಿಸ್ತಿನಿಂದ ಒಳ್ಳೆ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಇವತ್ತು ಸಿದ್ದರಾಮಯ್ಯನವರು ಕೂಡ ಆ ಪದತ್ಯಾಗವನ್ನ ಮಾಡೋ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಹೋಲ್ಡ್ ಆನ್ ಮಂಜುನಾಥ್ ಅವರೇ, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಿದ್ದರಾಮಯ್ಯನವರು ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅದು ಅಂತ್ಯ ಆಗಿದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಹೊರ ಬಂದಿದ್ದಾರೆ. ಹೈಕಮಾಂಡ್ ಮುಂದೆ ಆಪ್ತರಿಗೆ ಕೆಲ ಬೇಡಿಕೆಯನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಎಸ್ಪೆಷಲಿ ಸಚಿವ ಸಂಪುಟ ಸಭೆಯಲ್ಲಿ ಹೆಚ್ಚು ಸ್ಥಾನ ಸಿಗಬೇಕು, ನಾನು ಹೇಳಿದವ್ರನ್ನ ತಾವು ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು ಅಂತಹ ಮನವಿಯನ್ನು ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಷ್ಟು ದಿನ ಪಕ್ಷ ತನಗೆ ಕೊಟ್ಟಂತಹ ಎಲ್ಲ ರೀತಿಯಾದಂತಹ ಸ್ಥಾನಮಾನಗಳಿಗಾಗಿ ಅಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಈಗ ಸೋನಿಯಾ ಗಾಂಧಿ ನಿವಾಸದಲ್ಲಿ ನಡೀತಾ ಇದ್ದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಕ್ತಾಯವಾಗಿದೆ. ಸೋನಿಯಾ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ ನಂತರ ಈಗ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ತೆರಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕರೆಕ್ಟ್, ಭಾಳ ಜನ ಮುಖ್ಯಮಂತ್ರಿ ಅಂದ ತಕ್ಷಣ ಪಟಪಟ ಅಂತ ನನ್ನ ಮುಖ ನೋಡಿದ್ರು. ಮಂಜುನಾಥ್, ಈಗ ಏನು ಮಾಡ್ತಾರೆ, ಹೆಂಗೆ ಬಳಸ್ಕೊಳ್ತಾರೆ, ಕ್ವೈಟ್ ಕ್ಲಿಯರ್, ತುಂಬಾ ಸ್ಪಷ್ಟವಾಗಿ ಹೇಳಿದ್ದು ಸಿದ್ದರಾಮಯ್ಯನವರು, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ನಾನು ವಿನಮ್ರತೆಯಿಂದ ತಿರಸ್ಕರಿಸಿದ್ದೀನಿ, ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ, ನನ್ನ ಕೊನೆಯ ಉಸಿರಿರುವವರೆಗೂ ಕೂಡ ನಾನು ಕೋಮುವಾದವನ್ನು ವಿರೋಧಿಸ್ತೀನಿ, ನಾನು ನಂಬಿರುವಂತಹ ತತ್ವಗಳ ಅನುಗುಣವಾಗಿ ನಾನು ಕೆಲಸ ಮಾಡ್ತೀನಿ. ಹಾಗಾದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಲ್ಲದಿದ್ದರೆ ಇನ್ನೇನಾಗಿ ಇರ್ತಾರೆ ಪಕ್ಷದಲ್ಲಿ ಅನ್ನುವಂಥ ಕುತೂಹಲ ಭಾಳ ಜನರಿಗಿದೆ. ಅವರ ಸಿದ್ಧಾಂತನೂ ಕೂಡ, ಅವರ ರಕ್ತದಲ್ಲೂ ಕೂಡ ಕೋಮುವಾದ ವಿರುದ್ಧವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ ಇರ್ತಕ್ಕಂಥ ಅವರ ಮನದ ಹಾಳು ಅದು ಇವತ್ತು ಕೂಡ ಎಂತ ಸನ್ನಿವೇಶನು ಕೂಡ ಬಂದ್ರು ಕೂಡ ಜೆಡಿಎಸ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೂಡ ಅವರು ಸಾಮಾಜಿಕ ನ್ಯಾಯದ ಪರವಾಗಿ ಇರತಕ್ಕಂಥವ್ರು, ಕೋಮುವಾದದ ವಿರುದ್ಧವಾಗಿ ಅವತ್ತು ಕೂಡ ಅವರು ಚಿಕ್ಕಂದಿನಲ್ಲೂ ಕೂಡ ಇರ್ತಕ್ಕಂಥವ್ರು. ಹಾಗಾಗಿ ಕೋಮುವಾದದ ವಿರುದ್ಧವಾಗಿ ಅವರು ಹೋರಾಡ್ಬೇಕು ಅಂದ್ರೆ ಇವತ್ತು ಏನು ಸಕ್ರಿಯ ರಾಜಕಾರಣದಲ್ಲಿ ಅವರು ಇರ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಏನೋ ಇವತ್ತು ನಮ್ಮ ಜೆಡಿಎಸ್ ಮತ್ತೆ ಬಿಜೆಪಿಯ ಪಕ್ಷಗಳಿಗೆ ಇವತ್ತು ನಿರಾಶೆಯಾಗಿರ್ತಕ್ಕಂಥದ್ದು. ಅವ್ರೇನು ಇವತ್ತು ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ
ಏನ್ ಅವರು ಬೇಳೆಕಾಳು ಬೇಯಿಸ್ಕೋಬೇಕಾಗಿತ್ತು ಆ ಬೇಳೆಕಾಳು ಬೆಂದಿಲ್ಲ. ಹಾಗಾಗಿ ಅವರು ತುಂಬಾ ನಿರಾಸಕ್ತಿ ಆಗಿದ್ದಾರೆ. ರಾಜ್ಯದಲ್ಲಿ ಏನಿವತ್ತು ಅಧಿಕಾರದ ಹಂಚಿಕೆ ಇತ್ತು, ಗೊಂದಲ ಇತ್ತು, ಆ ಗೊಂದಲದಲ್ಲಿ ರಾಜಕೀಯ ಫಲವನ್ನ ಪಡೆಯೋದ್ರಲ್ಲಿ ಅಸಂತೋಷವಾಗಿ ಇವತ್ತು ಅವರು ಬಹಳ ಡೆಸ್ಟಿಟ್ಯೂಟ್ ಆಗಿ ಮಾತಾಡಿರ್ತಕ್ಕಂಥದ್ದ ಗಮನವನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯ ತಾವು ಹೇಳಿದ ಪ್ರಶ್ನೆಗೆ ಸಿದ್ದರಾಮಯ್ಯನವರ ಮುಂದಿನ ನಡೆ ಅವರು ನಿನ್ನೆ ಕೂಡ ಕ್ಲಿಯರ್ ಕಟ್ ಆಗಿ ಕ್ವೈಟ್ ಕ್ಲಿಯರ್ ಆಗಿ ಹೇಳಿರ್ತಕ್ಕಂಥದ್ದು, ನನ್ನ ಜೀವನದುದ್ದಕ್ಕೂ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ನಾನು ಕೋಮುವಾದದ ವಿರುದ್ಧವಾಗಿ ಹೋರಾಡ್ತೇನೆ. ಅವ್ರು ಟ್ವೀಟ್ ಮಾಡಿದ್ದಾರೆ, ನನಗೆ ದೇವರು ಅಂದ್ರೆ ಜನನೇ ದೇವರು, ನನ್ನ ಧರ್ಮ ಗ್ರಂಥ ಅಂತಿದ್ರೆ ಅದು ಕಾನ್ಸ್ಟಿಟ್ಯೂಷನ್, ಸಂವಿಧಾನ ನನ್ನ ಧರ್ಮ ಗ್ರಂಥ ಅಂತ ನಂಬಿಟ್ಟಿರ್ತಕ್ಕಂಥವ್ರು. ಅಂತ ಮನಸ್ಥಿತಿ ಅಂತ ಹೊಂದಿರ್ತಕ್ಕಂಥ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ಕಾಂಗ್ರೆಸ್ಸಿಗೆ ಅವರ ಮಾರ್ಗದರ್ಶನ, ಅವರ ಎಕ್ಸ್ಪೀರಿಯನ್ಸು, ಅವರು ಸಲಹೆ ಸೂಚನೆ, ಅವ್ರು ಹೇಳಿದ್ದಾರೆ ಪಕ್ಷ ಸಂಘಟನೆಯಲ್ಲಿ ನಾನು ಇರ್ತೇನೆ ಅಂತ ನಿನ್ನೆ ಟ್ವೀಟ್ ಅಲ್ಲಿ ಹೇಳಿರ್ತಕ್ಕಂಥವ್ರು. ಪಕ್ಷ ಸಂಘಟನೆಯಲ್ಲಿ ಇರೋಂತ ಸಿದ್ದರಾಮಯ್ಯನವರಿಗೆ ಇವತ್ತು ಗೌರವಯುತವಾಗಿ ಜೆಡಿಎಸ್ ಅನ್ನು ಏನ್ ಎಕ್ಸ್ಪೆಲ್ ಮಾಡಿತ್ತು, ಜೆಡಿಎಸ್ ನಿಂದ ಎಕ್ಸ್ಪೆಲ್ ಆದ ತಕ್ಷಣನೇ ಕಾಂಗ್ರೆಸ್ ಪಕ್ಷ 6 ವರ್ಷದ ಅವಧಿನಲ್ಲಿ ಕೂಡ